ಬದ್ಧತೆ ಬಗ್ಗೆ ನಾವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಆದ್ರೆ ಸ್ವಲ್ಪ ನೀವೇ ಸೇರ್ಕೊಂತೀರಲ್ಲ ಪಾರ್ಟಿಯಲ್ಲಿ, ಅವಾಗ ಸ್ವಲ್ಪ ಬುದ್ಧಿ ಹೇಳಿ. ಫೋಟೋನ್ ಕೆಳಗಡೆ ಇಳಿಸ್ಬಿಡೋದು, ಮೇಲೆ ಸರ್ ಯಾವತ್ತೂ ಆಗಿಲ್ಲ ಸರ್, ಯಾವತ್ತು ಆಗಕ್ಕೆ ಬಿಡೋದೇ ಇಲ್ಲ ನೋಡಿ. ಅದೆಲ್ಲ ನೋಡಿ ಸರ್, ರಾಜಕಾರಣಿ ಅಲ್ಲ ನಾನು ಸರ್ ಇಷ್ಟೊತ್ತು ಮಾತಾಡಿ ಸರ್, ನಾನು ಐ ವೆರಿ ಕ್ಲಿಯರ್ ಸರ್. ಡೆಲ್ಲಿಯಲ್ಲಿ ಏನಾಯ್ತು, ಇಡೀ ದೇಶಕ್ಕೆ ಅವಮಾನ ಮಾಡಿದ್ದಾರೆ ಸರ್. ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭಾವಚಿತ್ರ ಮುಟ್ಟಬೇಕಂದ್ರಿಗಿನ ಇನ್ನು ಈ ಮಣ್ಣಿನ ಮೇಲೆ ಅಂತ ಗಂಡು ಸುಟ್ಟಿಲ್ಲ ಸರ್ ಯಾರು. ಯಾಕಂದರೆ ಎಲ್ಲೋ ಒಂದು ಕಡೆ ನಾನು ಭಾಳ ರಾಜಕಾರಣಿಗಳನ್ನ ನೋಡ್ತಿರ್ತೀನಿ. ಒಂದು ಸರ್ಕಾರ ಇನ್ನೊಂದು ಸರ್ಕಾರಗಳು ಬಂದಂಥ ಟೈಮಲ್ಲಿ ಯಾವನೊಬ್ಬರು ಕೆಲಸಕ್ಕೆ ಬರಲಾರ್ದು ಅಂತ ಅವನೇ ಕೆಲಸ ಮಾಡಿ ಅವನೇ ಕೆಳಗಿಳಿಸಿನ ಅಂತೇಳಿ ನಾಟಕ ಮಾಡಿಕೊಂಡು ಮೀಡಿಯಾದಲ್ಲಿ ತಂದು ಅವ್ರನ್ನೆಲ್ಲ ಒಂದು ಕಡೆ ಕೆಟ್ಟ ಹೆಸರು ತಂದು ಮಾಡೋಂಥ ಕೆಲಸ ಭಾಳ ನಾಟಕ ಕಂಪ್ನಿಗಳು ಭಾಳ ಮಂದಿ ಇದ್ದಾರೆ ಸರ್ ರಾಜ್ಯದಲ್ಲಿ, ದೇಶದಲ್ಲಿ. ಅಂಥ ನಾಟಕ ಕಂಪ್ನಿಗಳಿಗೆ ಬೆಲೆ ಜಾಸ್ತಿ ಕೊಡೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮುಟ್ಟಂಥ ಶಕ್ತಿ ಈ ಭೂಮಿ ಮೇಲೆ ಯಾರಿಗಿದೆ ಸರ್? ಯಾರ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ನ ರೀ? ಈ ಜನ್ಮ ಅಲ್ಲ, ಸೂರ್ಯ ಚಂದ್ರ ಇರೋ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫೋಟೋ ಅಲ್ಲದೆ ಅವ್ರ ಹತ್ರ ಹೋಗಿ ನಿಂತು ನಿಲ್ಲಂತ ಶಕ್ತಿ ಕೂಡ ಯಾರು ಇಲ್ಲ ರೀ ಸರ್. ಈಗ ನಿಮ್ಮ ಈ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಬಿಜೆಪಿ ಪಕ್ಷದ ವತಿಯಿಂದ ಆಗ್ತಾರಂತದ, ಬಂಡಾಯ ನಾಯಕರುಗಳು ಇನ್ನೊಂದ್ ಕಡೆ ಶುರು ಮಾಡ್ತಾರ?